ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್, ಇಲ್ಲಿ ಧ್ರುವ ಅಂತ ಅಡ್ಮಿಟ್ ಆಗಿದ್ದಾರೆ. ಆಕ್ಸಿಡೆಂಟ್ ಕೇಸಾ? ಏನು ಆಕ್ಸಿಡೆಂಟಾ? ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ದಾರೆ. ಭಗವಂತ, ಧ್ರುವ 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 ಧ್ರುವ, ಅಲ್ಲೋಡು. ಬಾ ಬೇಗ. ಧ್ರುವ, ಅಯ್ಯೋ ದೇವ್ರೆ, ಬೆಳಗ್ಗೆ ಅಷ್ಟು ಕೇಳ್ಕೊಂಡೆ, ಒಂದ್ ನಿಮಿಷ ಕೂತ್ಕೊಂಡು ಹೋಗು ಅಂತ ನನ್ ಮಾತೇ ಕೇಳಲಿಲ್ಲ. ಧ್ರುವ, ಇವಾಗ ಏನಪ್ಪ ಮಾಡ್ಕೊಂಡೆ? ಯಾಕೋ ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯ ಕಂದ? ಧ್ರುವ, ಏನಪ್ಪ ಮಾಡ್ಕೊಂಡೆ? ಅಮ್ಮ ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ. ಮೈನಾ, ಹೇಗಾಯ್ತು ಇದೆಲ್ಲ? ಕಾರಲ್ಲಿ ಬರ್ಬೇಕಾದ್ರೆ ಯಾರೋ ಅಡ್ಡ ಹಾಕಿ ಹೊಡೆದ್ರು. ಅದ್ಯಾರು ಅಂತಾನೆ ಗೊತ್ತಿಲ್ಲ. ಸುಮ್ನೆ ಯಾಕೆ ಹೊಡಿತಾರೆ? ನನ್ ಮಗಂಗಂತ ಶತ್ರುಗಳೇ ಯಾರೂ ಇಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ಆದ್ರೆ ಅವ್ರು ನೋಡೋದಕ್ಕೆ ರೌಡಿಗಳ ತರನೇ ಇದ್ರು. ರೌಡಿಗಳ? ನಿಂಗೆ ಗೊತ್ತು? ಧ್ರುವ ಅವ್ರ ಜೊತೆ ನಾನಿದ್ದೆ. ಅಂದ್ರೆ ಅಂದ್ರೆ ಅವ್ರು ಯಾರೋ ನಿನ್ನನ್ನು ಹುಡ್ಕೊಂಡ್ ಬಂದಿದ್ರು ಅನ್ಸತ್ತೆ. ನನ್ ಮಗ ನಿನ್ ಜೊತೆಲಿ ಇದ್ದಿದ್ ನೋಡಿ ಅವನ್ನ ಹೊಡೆದಿದ್ದಾರೆ ಅನ್ಸತ್ತೆ. ಅಯ್ಯೋ ಇಲ್ಲಮ್ಮ, ಇಲ್ಲ. ಮುಚ್ಚು ಬಾಯಿ. ನನ್ ಮಗನ ಈ ಸ್ಥಿತಿಗೆ ನೀನೇ ಕಾರಣ. ಯಾಕೆ ಯಾಕೆ ಯಾವಾಗ್ಲೂ ನನ್ ಮಗನ್ ಜೊತೆಲೆ ಓಡಾಡ್ತಿರ್ತೀಯ? ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇದ್ರಲ್ಲಿ ಮೈನಾ ತಪ್ಪೇನೂ ಇಲ್ಲ. ನೀನ್ ಯಾರಪ್ಪ? ಇವರು ನಮ್ ಕಂಪ್ನಿ ಬಾಸು. ದಯವಿಟ್ಟು ಕ್ಷಮಿಸಿ. ಇವಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ಇವಳು ನೀವ್ ಅನ್ಕೊಂಡಂಗಲ್ಲ. ಇವಳು ನನ್ ಮಗನ ಜೀವನಕ್ಕೆ ಬಂದ್ಮೇಲೆ ಅವನಿಗೆ ಈ ತರ ಪೆಟ್ ಮೇಲೆ ಪೆಟ್ ಬೀಳ್ತಾ ಇರೋದು. ಅವತ್ ನೋಡಿದ್ರೆ ಸುಮ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇವನನ್ನ ಅರೆಸ್ಟ್ ಮಾಡಿಸಿದ್ಲು. ಇವತ್ತು ಇವನನ್ನ ಈ ರೀತಿ ಮಾಡಿ ಕೂರ್ಸಿದಾಳೆ. ಮಾಡಿದಳೆ ಅಂದ್ರೆ ಏನರ್ಥ ಅಮ್ಮ? ಇವಳೆ ಸುಮ್ನೆ ಕಾಲ್ ಕೆರ್ಕೊಂಡ್ ಜಗಳಕ್ ಹೋಗಿರ್ತಾಳೆ. ಪಾಪ ನನ್ ಮಗ ಇವಳ ಜೊತೆಲಿ ಇರೋದ್ ನೋಡಿ ಅವ್ರು ಹೊಡೆದ್ ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ರೌಡಿಗಳು ಬಂದ್ರು, ಅಡ್ಡ ಬಂದ್ರು ಅಂತ ಏನೇನೋ ಕತೆಗಳು ಕಟ್ತಾ ಇದ್ದಾಳೆ. ಅವಳು ಯಾಕಮ್ಮ ಕತೆ ಕಟ್ಬೇಕು? ಹಾಗಾದ್ರೆ ಯಾರಾದ್ರೂ ಸುಮ್ನೆ ಬಂದು ನನ್ ಮಗನ್ ಹೊಡಿತಾರ? ನನ್ ಮಗನ್ ಬಡ್ಕೊಂಡೆ ಇವಳು ಸವಾಸ ಮಾಡ್ಬೇಡ ಅಂತ. ನೋಡಿ ಇವಾಗ ಹೆಂಗ್ ಮಲ್ಗಿದ ನನ್ ಮಗ. ನೋಡು ನಿನ್ನ ಕೈ ಮುಗಿದ್ಬೇಕಿದ್ರು ಕೇಳ್ಕೊತೀನಿ. ಹೊರಟೋಗಿಲ್ಲಿಂದ, ಹೊರಟೋಗು. ನನ್ ಮುಂದೆ ನಿಂತ್ಕೋಬೇಡ. ನನ್ನ ಕೋಪ ಬಂದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗು. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮೈನನ್ನ ಇವಾಗ್ಲೇ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೋಡಿ, ನಿಮ್ ಮಗನ ನೀವೇ ನೋಡ್ಕೊಳ್ಳಿ. ಧ್ರುವನ್ಗೆ ಎಚ್ಚರ ಆದ ತಕ್ಷಣ ನನಗೆ ತಿಳಿಸಿ.
ಹಾಸ್ಪಿಟಲ್ ಖರ್ಚು ನೀವೇನು ಕೊಡೋದು ಬೇಡ, ಎಲ್ಲ ಕಂಪ್ನಿನೇ ನೋಡ್ಕೊಳ್ಳುತ್ತೆ. ಸರಿನಾ? ಸಮಾಧಾನ ಮಾಡ್ಕೊಳ್ಳಿ. ಟೇಕ್ ಕೇರ್ ಆಫ್ ಹರ್. ಮೈನಾ ಬಾ ಬಾ ಮೈನಾ. ಹೋಗು, ನಿಂತ್ಕೋಬೇಡ ಇಲ್ಲಿ ಅಂತ ಹೇಳಿದ್ನಲ್ಲ. ಬಾ ಮೈನಾ. ಮೈನಾ, ಇನ್ನೂ ಯಾಕೆ ಅಳ್ತಿದ್ಯಾ? ನಿನ್ ತಪ್ಪೇನು ಇಲ್ಲ, ಸುಮ್ನಿರು. ಇಲ್ಲ ಸರ್, ಧ್ರುವನ್ಗೆ ಈ ತರ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ನೀನ್ ಹೇಗ್ ಕಾರಣ ಆಗ್ತೀಯಾ? ಧ್ರುವರ್ ಜೊತೆ ನಾನ್ ಬರ್ಬಾರ್ದಿತ್ತು. ಧ್ರುವ ಅವ್ರ ಜೊತೆ ಬಂದಿದ್ದಕ್ಕೆ ಹೀಗೆಲ್ಲ ಆಯ್ತಾ? ಹಾಗಾದ್ರೆ ನಿನ್ನೆ ಇಲ್ಲಿ ತನಕ ಕಾರಲ್ಲಿ ಕರ್ಕೊಂಡ್ ಬಂದಲ್ಲ, ನನಗೆ ಯಾಕೆ ಏನೂ ಆಗಿಲ್ಲ? ಬಿಡ್ತು ಅನ್ನಿ ಸರ್, ಇಲ್ದೇ ಇರೋದೆಲ್ಲ ಅನ್ಕೋಬೇಡಿ ನೀವು. ಇಲ್ದೇ ಇರೋದನ್ನ ಅನ್ಕೋತಿರೋದು ನಾನಾ ನೀನಾ? ಇಲ್ಲ ಸರ್, ಧ್ರುವ ಅವರಮ್ಮ ಹೇಳ್ದಂಗೆ ನಾನು ಅನಿಷ್ಟದವಳು. ನನ್ ಓದ್ ಕಡೆ ಎಲ್ಲ ಬರೀ ಕೆಟ್ಟದೇ ಆಗುತ್ತೆ. ಮೈನಾ, ಸುಮ್ನೆ ನನ್ನ ಕೋಪ ತರಿಸ್ಬೇಡ. ಯಾವ್ದಕ್ಕೋ ಲಿಂಕ್ ಮಾಡ್ಕೊಂಡು ಏನೋ ಮಾತಾಡ್ತಿದ್ಯಲ್ಲ. ನಿನ್ ತಪ್ಪೇನು ಇಲ್ಲ ಅಂತ ನಾನು ಹೇಳ್ದೆ ತಾನೆ. ಧ್ರುವ ಅವ್ರ ಅಮ್ಮ ಪಾಪ ಅವ್ರ ಮಗನ್ಗೆ ಹಾಗಾಗಿದ್ಯಲ್ಲ ಅಂತ ಏನೋ ಬೇಜಾರಲ್ಲಿ ನಿನ್ಗೊಂದ್ ಮಾತು ಹೇಳಿದ್ರು. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನೀನ್ ಹೀಗಿದ್ರೆ ಆಗತ್ತಾ? ಇಲ್ಲ ಸರ್, ನಾನೇ ಈ ಪಾಪಿನ ಅದಕ್ಕೆಲ್ಲ ಕಾರಣ ಮೈನಾ, ಶೋ ಬಾ.